ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬುದ್ಧಿವಂತ ನಾಯಕ ಎಂದು ಪ್ರಶಂಸಿಸಿದ್ದಾರೆ. ಹೌದು, ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಸಾಮಾನ್ಯವಾಗಿ ದಕ್ಷಿಣ ರಷ್ಯಾದ ಸೋಚಿಯ ಕಪ್ಪು ಸಮುದ್ರದ ರೆಸಾರ್ಟ್ನಲ್ಲಿ ನಡೆಯುವ ವಾರ್ಷಿಕ ವಾಲ್ಡೈ ಚರ್ಚಾ ವೇದಿಕೆಯಲ್ಲಿ ಈ ಹೇಳಿಕೆ ನೀಡಿದ್ದಾರೆ. ಈ ವೇದಿಕೆಯಲ್ಲಿ ಭಾರತ ಸೇರಿದಂತೆ 140 ದೇಶಗಳ ಭದ್ರತೆ ಮತ್ತು ಭೌಗೋಳಿಕ ರಾಜಕೀಯ ತಜ್ಞರು ಭಾಗವಹಿಸಿದ್ದರು. ಇನ್ನು ಪುಟಿನ್ ಅವರ ಹೇಳಿಕೆಗಳು. ಹೌದು, ಪುಟಿನ್ ಅವರು ಮೋದಿಗೆ ಬುದ್ಧಿವಂತ ವ್ಯಕ್ತಿ ಮತ್ತು ಅತ್ಯಂತ ವಿವೇಕಿ ನಾಯಕ ಎಂದು ಹೇಳಿದ್ದಾರೆ. ಹೌದು, ಪುಟಿನ್ ಅವರು ಪ್ರಧಾನಿ ಮೋದಿ ಅವರನ್ನ ಅತ್ಯಂತ ವಿವೇಕ ವ್ಯಕ್ತಿ ಎಂದು ಕರೆದರು ಮತ್ತು ಅವರೊಂದಿಗೆ ತಮಗೆ ಉತ್ತಮ ಮತ್ತು ಸಕಾರಾತ್ಮಕ ಸಂಬಂಧ ಇದೆ ಎಂದು ಸಹ ಪುಟಿನ್ ಅವರು ನರೇಂದ್ರ ಮೋದಿ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ತಲೆಬಾಗಿಸಿಕೊಂಡು ಹೋಗುವವರಲ್ಲ. ಅವರು ಅವಮಾನ ಸಹಿಸುವುದಿಲ್ಲ. ಅವರು ಬುದ್ಧಿವಂತ ನಾಯಕ ಎಂದು ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಬಣ್ಣಿಸಿದ್ದಾರೆ. ಇನ್ನು ಭಾರತದ ಪ್ರಗತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಅಭಿವೃದ್ಧಿಯಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಿದೆ ಎಂದು ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಶ್ಲಾಘಿಸಿದರು. ದ್ವಿಪಕ್ಷೀಯ ಸಂಬಂಧಗಳ ಮಹತ್ವ. ಭಾರತ ಮತ್ತು ರಷ್ಯಾ ನಡುವಿನ ಬಲವಾದ ರಾಜಕೀಯ ಸಂಬಂಧಗಳನ್ನು ಅವರು ಒತ್ತಿ ಹೇಳಿದರು ಮತ್ತು ಉಭಯ ದೇಶಗಳ ಸಹಕಾರದ ಮುಂದುವರಿಕೆ ತಮ್ಮ ಆಸಕ್ತಿಗಳನ್ನು ಪೂರೈಸುತ್ತದೆ ಎಂದು ತಿಳಿಸಿದರು. ಇನ್ನು ವ್ಯಾಪಾರ ಅಸಮತೋಲನ ಸರಿಪಡಿಸುವ ಆದೇಶ. ಭಾರತದೊಂದಿಗೆ ರಷ್ಯಾದ ವ್ಯಾಪಾರ ಸಂಬಂಧದಲ್ಲಿನ ಅಸಮತೋಲನವನ್ನು ಸರಿಪಡಿಸಲು ತಾವು ಆದೇಶ ನೀಡಿರುವುದನ್ನು ಪುಟಿನ್ ದೃಢಪಡಿಸಿದರು. ರಷ್ಯಾವು ಭಾರತದಿಂದ ಕಚ್ಚಾ ತೈಲ ಖರೀದಿಗೆ ಸಮತೋಲನವಾಗಿ ಕೃಷಿ ಉತ್ಪನ್ನ ಮತ್ತು ಔಷಧಗಳ ಖರೀದಿಗೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಇದು ಅಮೆರಿಕದ ಸುಂಕಗಳ ಮಧ್ಯೆ ಬಂದ ಹೇಳಿಕೆ. ಮೇಕ್ ಇನ್ ಇಂಡಿಯಾ ಪ್ರಶಂಸೆ. ಪುಟಿನ್ ಅವರು ಈ ಹಿಂದೆ ಕೂಡ ಪ್ರಧಾನಿ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಶ್ಲಾಘಿಸಿದರು. ಭಾರತೀಯ ನಿರ್ಮಿತ ವಾಹನ ಬಳಕೆ ಮತ್ತು ತಯಾರಿಕೆಗೆ ಮೋದಿ ನೀಡಿರುವ ಉತ್ತೇಜನವು ಸರಿಯಾದ ಕೆಲಸ ಎಂದು ಪುಟಿನ್ ಅವರು ಹೇಳಿದ್ದರು. ಸಂಕ್ಷಿಪ್ತವಾಗಿ, ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಪ್ರಧಾನಿ ಮೋದಿ ಅವರ ದೃಢವಾದ ಮತ್ತು ದೂರದೃಷ್ಟಿಯ ನಾಯಕತ್ವವನ್ನು, ದೇಶದ ಅಭಿವೃದ್ಧಿಗಾಗಿ ಅವರ ಸಮರ್ಪಣೆಯನ್ನು ಮತ್ತು ರಷ್ಯಾ-ಭಾರತದ ಸಹಕಾರದ ಮಹತ್ವವನ್ನು ತಮ್ಮ ಹೇಳಿಕೆಗಳಲ್ಲಿ ಎತ್ತಿ ಹಿಡಿದರು. ಇದು ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಪ್ರಧಾನಿ ಮೋದಿ ಅವರನ್ನ ಬುದ್ಧಿವಂತ ನಾಯಕ ಎಂದು ಹೇಳಿದ ಮಾಹಿತಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.